ನಿಮ್ಮ ಸಿಕ್ಸ್ ಸೆನ್ಸ್ ಅಷ್ಟು ಶಾರ್ಪ್ ಆಗಬೇಕು, ಒಂದು ಫೋಕಸ್ ಕರೆಕ್ಟ್ ಆಗಬೇಕು. ವಿಭಿನ್ನವಾಗಿ ಒಂದು ಎಕ್ಸರ್ಸೈಸ್ ಅನ್ನು ಕೊಡುತ್ತೆ ಇಡಿಯಾದ ಪಾದಕ್ಕೆ. ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನು ತಗೋತಾ ಇದ್ದೀನಿ. ಬಹಳ ಸಿಂಪಲ್ ವಿಚಾರ, ಯೋಗದ ಜೊತೆ ಪ್ರಾಕ್ಟೀಸ್ ಮಾಡುವಂಥದ್ದು. ಈ ಪ್ರಾಕ್ಟೀಸ್ ನಿಮ್ಮ ಕಾಲುಗಳನ್ನ ಇನ್ನಷ್ಟು ಬಲಪಡಿಸುತ್ತೆ, ವಿಶೇಷವಾಗಿ ಪಾದಕ್ಕೆ ತುಂಬ ಚೆನ್ನಾಗಿ ಎಕ್ಸರ್ಸೈಸ್ ಅನ್ನು ಕೊಡುತ್ತೆ. ಬಹಳ ಸಿಂಪಲ್ ಅಂತ ಮೊದಲೇ ಹೇಳ್ಬಿಟ್ಟೆ, ನನ್ನ ವ್ಯಾಯಾಮಗಳು ಬಹಳ ಸಿಂಪಲ್ ಆಗಿ ಇರ್ತವೆ. ಸಾಮಾನ್ಯವಾಗಿ ಟಫ್ ಆಗಿರೋದೇನನ್ನು ನಾನು ನಿಮಗೆ ತಿಳಿಸೋದಿಲ್ಲ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ರಶ್ನೆಗಳಿದ್ದರೆ ಕಮೆಂಟ್ ಹಾಕಿ, ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ರೈಟ್ ಅವೇ ಸ್ನೇಹಿತರೆ, ಹಿಂಗಾಲಲ್ಲಿ ನಡೆಯುವಂಥದ್ದು. ಇದರಲ್ಲಿ ಯೋಗ ಏನು ಬಂತು ಅಂತ ನೀವು ಕೇಳ್ಬೋದು. ವಾಪಸ್ ಹೋಗೋದು, ಈ ಥರ ರಿವರ್ಸ್ ಗೇರು, ಹಿಂದ್ಕಾಲಲ್ಲಿ ನಡೆಯೋದು. ಕಾಲುಗಳನ್ನ ಒಂದೊಂದಾಗಿ ಮೇಲಕ್ಕೆ ಎತ್ತೀರಾ, ಕೆಳಗಡೆ ಬಿಡ್ತೀರಾ. ಕಾಲನ್ನ ಮೇಲಕ್ಕೆ ಎದ್ದಾಗ ಉಸಿರನ್ನ ಒಳಗಡೆ ಇರ್ತದೆ, ಕಾಲನ್ನ ಕೆಳಗಡೆ ಬಿಟ್ಟಾಗ ಉಸಿರನ್ನ ಹೊರಗಡೆ ಬಿಡ್ತೀವಿ. ಸೊ ಇದರಲ್ಲಿ ಯೋಗ ಏನಿದೆ ಅಂತ ನೀವು ಕೇಳೋದಾಗ, ಮುಖ್ಯವಾಗಿ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಬೇಕು. ಕ್ರಮಬದ್ಧ ಶ್ವಾಸೋಚ್ಛ್ವಾಸ ನಡೀಬೇಕು. ನಿಮ್ಮ ಶ್ವಾಸವನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಕಾಲನ್ನ ಮೇಲಕ್ಕೆ ಎತ್ತಿದಾಗ ಉಸಿರನ್ನ ಒಳಗಡೆ ಇಟ್ಕೋಬೇಕು, ಕಾಲನ್ನ ಕೆಳಗಿಟ್ಟಾಗ ಉಸಿರನ್ನ ಹೊರಗಡೆ ಬಿಡಬೇಕು. ಸೊ ಈ ಕ್ರಮಬದ್ಧತೆಯಿಂದ ನೀವು ಒಂದು ಎಕ್ಸರ್ಸೈಸ್ ಅನ್ನ ಮಾಡೋದಾದ್ರೆ, ಉಸಿರಾಟದ ಸ್ಟೆಪ್ಸ್ ಅನ್ನ ನಾನು ಹೇಳ್ತೀನಿ ನೋಡಿ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋದಾದ್ರೆ ಆ ಒಂದು ವ್ಯಾಯಾಮ ಅಥವಾ ಎಕ್ಸರ್ಸೈಸ್ ಯೋಗಿಕ್ ಎಕ್ಸರ್ಸೈಸ್ ಆಗಿ ಮಾರ್ಪಾಡಾಗತ್ತೆ. ಅದರಲ್ಲಿ ಒಂದು ಕ್ರಮಬದ್ಧತೆ, ಉಸಿರಾಟದ ಒಂದು ಕಂಟ್ರೋಲ್ ನಿಮಗೆ ಸಿಗತ್ತೆ. ಸೊ ಈ ಎಕ್ಸರ್ಸೈಸಲ್ಲೂ ಕೂಡ ಅದೇ ಥರ ಇದೆ. ಹಿಂಗಾಲಲ್ಲಿ ನಡೆಯೋದು, ವಿಶೇಷವಾಗಿ ಇಲ್ಲೊಂಚೂರು ಇಳಿಜಾರಿದೆ, ಆ ಥರದ ಜಾಗದಲ್ಲಿ ಹಿಂಗಾಲಲ್ಲಿ ನಾನು ನಡೀತಿದ್ದೀನಿ. ಹಿಂಗಾಲಲ್ಲಿ ನಡೆಯೋದು ಇಟ್ಸ್ ನಾಟ್ ಈಸಿ. ಬ್ಯಾಲೆನ್ಸ್ ಇರೋ ವ್ಯಕ್ತಿಗಳು ಮಾತ್ರ ಮಾಡುವಂಥ ಒಂದು ಪ್ರಾಕ್ಟೀಸ್ ಇದೆ. ಚೆನ್ನಾಗಿ ಬ್ಯಾಲೆನ್ಸ್ ಇರಬೇಕು ನಿಮಗೆ. ನಡೀತಾ ಇರುವಾಗಲೂ ಕೂಡ ಆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೆ. ಕುಸಿಬಾರ್ದು, ವಾಲ್ಬಾರ್ದು ಆ ಕಡೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಕಲ್ಲು, ಮಣ್ಣು, ಮುಳ್ಳು ಏನಾದರೂ ಇರುತ್ತೆ. ಹಿಮ್ಮುಖವಾಗಿ ನಡೆಯೋದಾಗ ನಿಮ್ಗೆ ಅದು ಕಾಣಿಸೋದಿಲ್ಲ. ಮುಂಭಾಗದಲ್ಲಾದರೆ ಕಾಲ್ಬುಡ ನೋಡ್ತಾ ನಡಿ ಅಂತ ನಿಮ್ಮ ಹಿರಿಯರು ನಿಮ್ಗೆ ಹೇಳಿರ್ತಾರೆ. ಅವರು ಎಚ್ಚರಿಕೆಯಿಂದ ನಡಿ, ಬೀಳ್ಬೇಡ, ಜಾರಬೇಡ, ಎಡವಬೇಡ ಅಂತ. ಆದರೆ ಇಲ್ಲಿ ಆ ಥರ ಆಗೋದಿಲ್ಲ, ಯಾಕೆಂದರೆ ಕಾಲ್ಬುಡ ನೋಡೋದಕ್ಕೆ ಏನೂ ಕಾಣಿಸೋದಿಲ್ಲ, ಹಿಂಭಾಗದಲ್ಲಿ ಯಾರಿಗೂ ಕಂಡಿರೋದಿಲ್ಲ. ಸೊ ಈ ಎಕ್ಸರ್ಸೈಸ್ ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಫೋಕಸ್ ಮಾಡೋದಕ್ಕೆ. ನೀವು ಆ ಭಾಗದ ಅಂದರೆ ಈ ಜಾಗದಲ್ಲಿ ಏನೇನು ತೊಂದರೆಗಳಿದ್ದಾವೆ, ಹಳ್ಳ, ದಿಣ್ಣೆ, ತಗ್ಗು, ಏರು ಇದ್ದಾವೆ, ಅದನ್ನು ಸರಿಯಾಗಿ ಕ್ಯಾಚ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನಿಮ್ಮ ಸಿಕ್ಸ್ ಸೆನ್ಸ್ ಅಷ್ಟು ಶಾರ್ಪ್ ಆಗಬೇಕಾಗುತ್ತೆ, ಒಂದು ಫೋಕಸ್ ಕರೆಕ್ಟ್ ಆಗಿರಬೇಕು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಿಮ್ಮ ಬ್ಯಾಲೆನ್ಸನ್ನು ಇಟ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ನಡೆಯುವಾಗ ನೀವು ಸಮತಲವಾದ ಜಾಗದಲ್ಲಿ ನಡೆಯುವಾಗ, ವಿಶೇಷವಾಗಿ ಮುಂಭಾಗದಲ್ಲಿ ನಡ್ಕೊಂಡು ಹೋಗುವಾಗ ನಿಮಗೆ ಯಾವುದೇ ರೀತಿಯ ಅಲ್ಲಿನ ಜಿಯೋಗ್ರಫಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೇಗೆ ಬಂತ ಹಾಗೆ ಕಾಲು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಹಿಮ್ಮುಖವಾಗಿ ನಡೆಯುವಾಗ ಮಾತ್ರ ನೀವು ಫಸ್ಟು ನಿಮ್ಮ ಬೆರಳುಗಳನ್ನ ನೆಲದ ಮೇಲೆ ಇರಿಸ್ಬೇಕಾಗುತ್ತೆ, ಆಮೇಲೆ ಪಾದವನ್ನು ನೆಲದ ಮೇಲೆ ತಗೊಂಡೋಗಿ ಒತ್ತಬೇಕಾಗುತ್ತೆ. ಅದೇ ವಿಶೇಷವಾದ ಚಲನೆ ಅಂತ ನಾನು ಹೇಳೋದು. ಅಲ್ಲಿ ಒಂದು ಜ್ಞಾನ, ಒಂದು ಮಟ್ಟದ ಯೋಗ ಅವಶ್ಯಕತೆ ಇರುತ್ತೆ, ಹೆಚ್ಚಿನ ಬ್ಯಾಲೆನ್ಸ್ ಕೂಡ ನಿಮಗೆ ಅಗತ್ಯ ಆಗುತ್ತೆ. ಸೊ ಈ ಥರದ ಪ್ರಾಕ್ಟೀಸನ್ನು ಮಾಡಿ, ಒಂದು ಸ್ವಲ್ಪ ಇಳಿಜಾರಿರೋ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ, ಹಿಮ್ಮುಖವಾಗಿ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಇಡಿಯಾದ ಪಾದ ಅಂದರೆ ವಿಭಿನ್ನವಾಗಿ ಒಂದು ಎಕ್ಸರ್ಸೈಸನ್ನು ಕೊಡುತ್ತೆ ಇಡಿಯಾದ ಪಾದಕ್ಕೆ. ಹಿಮ್ಮುಖವಾಗಿ ನಡೆಯುವಾಗ ನೀವೇನು ಮಾಡ್ತೀರಾ ಅಂದರೆ, ಫ್ಲ್ಯಾಟ್ ಆಗಿ ಕಾಲನ್ನು ಇಡೋದಕ್ಕಾಗೋದಿಲ್ಲ, ಯಾಕೆಂದರೆ ಅಲ್ಲಿನ ಜಿಯೋಗ್ರಫಿ ಬೇರೆ ಥರ ಇರುತ್ತೆ. ಅದಕ್ಕೆ ತಕ್ಕಂತೆ ನೀವು ಕಾಲನ್ನು ಇಡಬೇಕಾಗುತ್ತೆ. ವಿಶೇಷವಾಗಿ ಕಾಲನ್ನು ಈ ಥರ ಅಂದರೆ ನಾನೀಗ ತೋರಿಸ್ತೀನಿ ನೋಡಿ, ಬೆರಳುಗಳನ್ನು ಮೊದಲಿಟ್ಟು ಪಾದ ಅಂದರೆ ಹಿಮ್ಮಡಿಯನ್ನು ಆಮೇಲೆ ಇಡಬೇಕಾಗುತ್ತೆ. ಅದೇ ನೀವು ಇಳಿಯುವಾಗ ಹಿಮ್ಮಡಿಯನ್ನು ಇಟ್ಟು ಮೊದಲಿಟ್ಟು ಪಾದದ ಮುಂಭಾಗವನ್ನು ಆಮೇಲೆ ಇಡ್ಬೋದು, ಅಂದರೆ ಬೆರಳುಗಳನ್ನು ಆಮೇಲೆ ಇಡ್ಬೋದು. ಅದೇ ನೀವು ಹಿಮ್ಮುಖವಾಗಿ ನಡೆಯುವಾಗ ಮಾತ್ರ ಕಡ್ಡಾಯವಾಗಿ ಪಾದದ ಮುಂಭಾಗವನ್ನೇ ನೆಲಕ್ಕೆ ಫಸ್ಟ್ ಊರಬೇಕಾಗುತ್ತೆ, ಆಮೇಲೆ ಹಿಮ್ಮಡಿಯನ್ನು ಊರಬೇಕಾಗುತ್ತೆ. ಸೊ ಇದು ನಿಮಗೆ ಎಕ್ಸ್ಟ್ರಾ ಎಕ್ಸರ್ಸೈಸನ್ನು ನಿಮ್ಮ ಪಾದದ ಮುಂಭಾಗ ಅಥವಾ ಕಾಲು ಬೆರಳುಗಳಿಗೆ ಕೊಡುತ್ತೆ. ಅಂದರೆ ನಾರ್ಮಲ್ ನಡಿಗೆಗಿಂತಲೂ ಇದು ತುಂಬ ಭಿನ್ನವಾದ ನಡಿಗೆ. ವಿಶೇಷವಾಗಿ ರ್ಯಾಂಪ್ ಮೇಲೆ ಅಥವಾ ಸಿಮೆಂಟ್ ಮೇಲೋ ಸ್ವಲ್ಪ ಇಳಿಜಾರಿರೋಲ್ಲಿ ನಡೆಯೋದನ್ನು ಆಯ್ಕೆ ಮಾಡಿಕೊಂಡಾಗ ವಿಶೇಷವಾದ ಪ್ರಭಾವವನ್ನು ನೀವು ನೋಡ್ಬೋದು. ಹಿಮ್ಮುಖವಾಗಿ ನಡೆದಾಗ ಎಲ್ರಿಗೂ ಜಾಗ ಇರೋದಿಲ್ಲ, ಅನುಕೂಲ ಇರೋದಿಲ್ಲ, ಸ್ಟ್ರೇಟ್ ನೆಲದ ಮೇಲೇ ನಡಿಬೇಕಾಗುತ್ತೆ. ಹಿಮ್ಮುಖವಾಗಿ ನಡೆಯೋದು ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ತುಂಬ ಜನ ಇರುವಲ್ಲಿ ವಾಕ್ ಮಾಡ್ತಿರ್ತೀರ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿರೋ ಜಾಗನೇ ಆಯ್ಕೆ ಮಾಡ್ಕೋಬೇಕು. ಅಂದರೆ ರೂಮೋ, ಹಾಲೋ, ಎಲ್ಲೋ ಒಂದು ಕಡೆ ಒಂದು 4-5 ಸ್ಟೆಪ್ಗಳನ್ನು ಹಾಕಿ ಹಿಂದೆ ಮುಂದೆ ಹೋಗೋದು, ರಿಟರ್ನ್ ಆಗೋದು,
ಈ ಥರದ ವ್ಯಾಯಾಮವನ್ನು ಅಭ್ಯಾಸ ಮಾಡಬೇಕು. ಉಸಿರನ್ನ ಮೇಲೆ ಕೇಳ್ಕೊಳ್ತಾ ಕಾಲನ್ನ ಮೇಲೆ ಕೆತ್ತಬೇಕು. ಉಸಿರನ್ನ ಹೊರಗಡೆ ಬಿಡ್ತಾ ಕಾಲನ್ನ ಕೆಳಗಡೆ ಇಡಬೇಕು. ಉಸಿರನ್ನ ಒಳಗೆ ಕೇಳ್ಕೊಳ್ತಾ ಎಡಗಾಲನ ಮೇಲೆ ಕೆತ್ತೀರಾ, ಉಸಿರನ್ನ ಹೊರಗಡೆ ಬಿಡ್ತಾ ಎಡಗಾಲನ ಕೆಳಕ್ಕೆ ಬಿಡ್ತೀರಾ. ಸೊ ಕಾಲನ್ನ ಮೇಲೆ ಕೆತ್ತುವಾಗ ಉಸಿರನ್ನ ಹೊರಗಡೆ ಇಟ್ಕೊಂಡು ಕಾಲನ್ನ ಕೆಳಗಡೆ ಇಡೋದು, ಉಸಿರನ್ನ ಹೊರಗಡೆ ಬಿಡೋದು. ಇದೇ ಥರ ಎಕ್ಸಸೈಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇದು ಬಹುಮಟ್ಟಿಗೆ ನಿಮ್ಮ ತೊಂದರೆಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವಿಶೇಷವಾಗಿ ಡೈಜೆಷನ್ ಪ್ರಾಬ್ಲಮ್ಮು, ಬ್ಯಾಲೆನ್ಸ್ ಪ್ರಾಬ್ಲಮ್ಮು, ಹೆಚ್ಚಿನ ಬ್ಯಾಲೆನ್ಸ್ ಬೇಕಾಗೋ ವ್ಯಕ್ತಿಗಳು, ಫೋಕಸ್ ಬೇಕಾಗೋ ವ್ಯಕ್ತಿಗಳು ಒಂದು ಧ್ಯಾನದ ಥರ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಕಾನ್ಸಂಟ್ರೇಷನ್ನ ಸುಧಾರಿಸುತ್ತೆ. ನರದ ತೊಂದರೆಗಳೇನಾದರೂ ಇದ್ದರೆ ಅದಕ್ಕೂ ಪರಿಹಾರ ಆಗುತ್ತೆ. ರಿಲ್ಯಾಕ್ಸೇಷನ್ ಕೊಡುತ್ತೆ. ಫುಲಿ ಎಂಜಾಯಬಲ್ ಎಕ್ಸಸೈಸ್ ಇದು. ಅರ್ಧ ಗಂಟೆ, ಕನಿಷ್ಠ 20 ನಿಮಿಷ ಅಥವಾ ಅರ್ಧ ಗಂಟೆ ಅಥವಾ ಇನ್ನಷ್ಟು ಹೊತ್ತು ಮಾಡೋದಕ್ಕೆ ಸಾಧ್ಯ ಆದರೆ ಬಹಳಷ್ಟು ರೀತಿಯಲ್ಲಿ ಒಳ್ಳೆಯ ಪ್ರಭಾವಗಳನ್ನು ನಿಮ್ಮ ಮೇಲೆ ಬೀರೋ ಶಕ್ತಿ ಎಕ್ಸಸೈಸ್ ಇದೆ. ಹೀಗಾಗಿ ಎಕ್ಸಸೈಸನ್ನು ಮಾಡಿ, ಎಂಜಾಯ್ ಮಾಡಿ, ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಹಾಗೇನೇ ಕೇರ್ಫುಲ್ ಆಗಿರಿ. ಬೆನ್ನಿಗೆ ಕಣ್ಣಿರೋದಿಲ್ಲ, ತಲೆ ಹಿಂಭಾಗದಲ್ಲೂ ಕಣ್ಣಿರೋದಿಲ್ಲ. ಕೇರ್ಫುಲ್ ಆಗಿ ಮಾಡಬೇಕಂತ ಎಕ್ಸಸೈಸ್ ಇದು. ಬ್ಯಾಲೆನ್ಸ್ ತಪ್ಪದೆ ಇರೋ ಹಾಗೆ, ಸರಿಯಾಗಿ ನಡೆಯೋ ಹಾಗೆ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.